ಅವರು ಎಷ್ಟು ಚಿತ್ರಗಳಲ್ಲಿ ನಡೆಸಿ ಎಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರ ನಿಜ ಹೇಳಬೇಕು ಅಂದರೆ ಅವರ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಚಿತ್ರ ನಾನು ನೋಡಿದ್ದೀನಿ, ಹಾಗಾಗಿ ಎಷ್ಟು ಸಂತೋಷ ಆಯಿತು ನನಗೆ ಈ ಚಿತ್ರ. ಈಗ ಎಷ್ಟು ಜನ ನಾವು ನಮ್ಮ ಮಾಧ್ಯಮದ ಮಿತ್ರರು ಅಲ್ಲಿ ಹಾಡು ಮತ್ತು ಟ್ರೈಲರ್ ನೋಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಖುಷಿ ಪಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ ಸಾಂಗು ಅಂತ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ತುಂಬ ಅಪರೂಪ ಗುರುದೇವ್ ಅವರು ಈ ಥರ ಚಿತ್ರಗಳನ್ನು ಹಾಡುಗಳನ್ನು ನೋಡೋದು. ಗುರುದೇವ್ ಆ ಸಾಂಗನ್ನ ನೋಡಿ, ಆ ಹಾಡುಗಳನ್ನು ನೋಡಿ, ಆ ದೃಶ್ಯಗಳನ್ನು ನೋಡಿ ತುಂಬ ತುಂಬ ಮೆಚ್ಚಿ ಮೋಹನ್ ಬಾಬು ಅವರಿಗೆ ಮತ್ತು ವಿಷ್ಣುವರ್ಧನ್ ಅವರಿಗೆ, ನಮ್ಮ ವಿಷ್ಣು ಮೆಚ್ಚು ಅವರಿಗೆ ಕಣ್ಣಪ್ಪ ಚಿತ್ರ ದೊಡ್ಡ ಯಶಸ್ವಿಯಾಗಲಿ ಅಂತೇಳಿ ಅವರು ಒಂದು ಸಾಲ ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಈ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಇಲ್ಲಿ ಲಾಂಚ್ ಮಾಡಬೇಕು ಅನ್ನೋದು ಒಂದಂಥ ದೊಡ್ಡ ಪ್ಲ್ಯಾನಿಂಗ್ ಏನಲ್ಲ. ಸಡನ್ ಆಗಿ ಏನೋ ಮಾತಾಡ್ತಾ ಗುರುದೇವ್ ಪರ್ಮಿಷನ್ ಕೊಟ್ಟು ಬನ್ನಿ ಅಂತ ಹೇಳಿದ್ರು, ಬಂದರು. ಇಲ್ಲಿ ನೋಡಿದ್ರೆ ಅದ್ಭುತನೇ ಆಗೋದು. ಈ ಅದ್ಭುತ ನಿಜ ಹೇಳಬೇಕು ಅಂದರೆ ನನಗೆ ಕಾಟೇರ ಚಿತ್ರದಲ್ಲಾದಂಥ ಒಂದು ಅನುಭವದ ಅದ್ಭುತವಾದಂಥ ಒಂದು ದೃಶ್ಯ ಮತ್ತು ಘಟನೆಗಳು ಇಲ್ಲಿ ಬಿಟ್ಟು ನನಗೆ ಅವತ್ತು ಎಕ್ಸ್ಪೆಕ್ಟ್ ಮಾಡಿರೋದು. ನಾನು ಕಾಟೇರ ಚಿತ್ರದ ಮುಹೂರ್ತ ಇಲ್ಲಿ ಮಾಡ್ತೀನಿ, ಇಲ್ಲ ಕಾಟೇರ ಚಿತ್ರದ ಚಿತ್ರೀಕರಣ ನಮ್ಮ ಗುರುದೇವ ಅವರ ಆಶೀರ್ವಾದದಿಂದ ಅವರ ಜಾಗದಲ್ಲಿ ನಾನು ಚಿತ್ರೀಕರಣ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾವುದೋ ಸಂದರ್ಭದಲ್ಲಿ ಈ ಕಡೆ ಹೋಗ್ತಾ ಇದ್ದಾಗ ಇಲ್ಲಿದ್ದಾರೆ ಗುರುದೇವ್ ಇದ್ದಾರೆ, ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ನಾನು ಬಂದಾಗ ನನಗೆ ಯಾವ ಚಿತ್ರ ಮಾಡ್ತಾ ಇದ್ದೀರಾ ಅಂತ ಆಶೀರ್ವಾದ ಮಾಡಿ ಕೇಳಿದ್ರೆ, ಈ ಥರ ಚಿತ್ರ ಮಾಡ್ತಾ ಇದ್ದೀನಿ, ಜಾಗ ಹೋಗ್ತಾ ಇದ್ದೀವಿ ಗುರುದೇವ್ ಅದಕ್ಕೆ ಈ ಕಡೆ ಇದ್ದಾರೆ, ಏನು ಜಾಗ ಬೇಕು ನಿಮಗೆ, 15 ಎಕರೆ ಜಾಗ ಬೇಕಾಗಿತ್ತು, ನಮ್ಮದೇ ತಗೊಳ್ಳಿ ಮಾಡಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಜಾಗ ಕೊಟ್ಟರು. ಜಾಗ ಕೊಟ್ಟ ಮೇಲೆ ನಾನು ಇಲ್ಲಿ ಸೆಟ್ ಹಾಕೋದಕ್ಕೆ ಹುಡುಕಾಡ್ತಾ ಇದ್ದಾಗ ಪೂಜೆ ಮಾಡುವಂಥ ಒಂದು ಸಂದರ್ಭ ನನಗೆ ಅಲ್ಲಿ ಆ ಗುರುಕುಲದಲ್ಲಿ ತುಂಬ ಆ ವೈಬ್ರೇಷನ್ ನನಗೆ ಇಷ್ಟ ಆಯಿತು. ಕೇಳಿದೆ ಅಲ್ಲಿ ಇಲ್ಲಿ ಪೂಜೆ ಮಾಡಿ ನಾನೇ ಬರ್ತೀನಿ, ಬನ್ನಿ ಪೂಜೆ ಮಾಡಿಕೊಡ್ತೀನಿ ಅಂತ ಪಾಪ ಬಂದಿದ್ದು. ಕಾಟೇರ ಚಿತ್ರದ ಮುಹೂರ್ತ ಅಲ್ಲೇ ಮಾಡಿಕೊಟ್ರು, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇವತ್ತು ಅದೇ ಥರ ನಾನು ಅನ್ಕೋತಾ ಇದ್ದೆ ಇಲ್ಲಿ ಬರ್ತಾ ಇದ್ದೀವಿ ಆಡಿಯೋ ಲಾಂಚ್ಗೆ ಅಂತ. ಬಟ್ ಅವರೇ ಇಲ್ಲಿ ಬಂದು ಅದೇ ಜಾಗದಲ್ಲಿ ಸ್ವಾಮಿ ಗಣೇಶ ಮತ್ತು ವೆಂಕಟೇಶ್ವರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಅದೇ ಜಾಗದಲ್ಲಿ ಪೂಜೆ ಮಾಡೋಂಥ ಯೋಗ ಈ ಚಿತ್ರಕ್ಕೆ ಸಿಕ್ಕಿದೆ ಅಂದರೆ ಆ ಭಗವಂತನ ಆಶೀರ್ವಾದ ಕರೆದು ಇವ್ರನ್ನ ಆಶೀರ್ವಾದ ಮಾಡಿರೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ನನಗಾದಂಥ ಅನುಭವನ ನಾನು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ಕಷ್ಟಪಟ್ಟು ಮಾಡಿರುವಂಥ ಚಿತ್ರ ಈ ತಿಂಗಳು ಅಂದರೆ ಏಪ್ರಿಲ್ 25ಕ್ಕೆ ಪ್ರೇರಣೆ ಮಾಡ್ತಾ ಇರೋದ್ರಿಂದ ಈ ಚಿತ್ರದ ಕರ್ನಾಟಕದ ನಮಗೆ ಅಣ್ಣ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಈ ಚಿತ್ರನ ಅಂದಾಗ ನಾನು ಸಂತೋಷ ಒಪ್ಪಿಕೊಂಡು ಈ ಚಿತ್ರನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ. ಹಾಗೆ ಇಡೀ ಕರ್ನಾಟಕದ ಚಿತ್ರ ಪ್ರೇಮಿಗಳು ಮತ್ತು ಎಲ್ಲ ಪ್ರೇಕ್ಷಕರು ಈ ಚಿತ್ರಕ್ಕೆ ಆಶೀರ್ವಾದ ಮಾಡಬೇಕು. ಹಾಗೆ ಮಾಧ್ಯಮದ ಮಿತ್ರರು ಈ ಚಿತ್ರಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭ ನಮಸ್ಕಾರ. Thank you so much. Yes, sir. My dear friends, because of you only I have forgotten some points. The important point is the great Sri Sri Ravi Shankar Gurudev Garu. I love him, I like him, I see him in his face, in his heart, Lord Shiva. It is not exaggeration for me, it is a truth. ఆయన చూస్తే ఒక పరమేశ్వరుడిని చూసినట్టు అనిపిస్తుంది నాకు నా భావం. యాక్చువల్గా నేను ఎవరిని సహజంగా నమ్మను. అటువంటిది నా మిత్రుడు రజనీకాంత్ ఒకసారి రమ్మన్నాడు. అయిపోయింది 2 years. రే రానా ఇక్కడ ఉన్నాను. ఎక్కడ రా? రవిశంకర్ గురుదేవ్ గారి దగ్గర రా. నాకు ఆయన గురించి విన్నాను కానీ
Iran. No, Rana. I came in. And from that day, I became a servant for Sri Ravishankar. ఆయనకు నేను ఫోన్ చేసి గురుదేవ్ సెక్రటరీ నా ఇలాగా కన్నప్ప రిలీజ్ చేయాలి ఆడియో ఇలా చేయాలని చెప్తే నో అనదర్ వర్డ్ ఈ యాక్సెప్టెడ్. ఎప్పుడు వస్తారు మోహన్ బాబు గారు, రండి ఇది మన సినిమా అని ఆయన చూసి ఎలా ఆశీర్వదించారో నా బిడ్డలు మీరు రేపే సినిమా చూసినప్పుడు తెలుస్తుంది. అటువంటి గురుదేవ్ గారి పాదపద్మాలు నేను హృదయపూర్వకంగా నమస్కరిస్తూ ఎల్లప్పుడూ ఆ పరమేశ్వరుడి ఆశీస్సులు, ఆ గురుదేవ్ గారి ఆశీస్సులు మనందరికీ ఉండాలని మనసా వాచా కోరుకుంటున్నాను. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಭಾರತಿ ವಿಷ್ಣುವರ್ಧನ್ ಅವರು ಪ್ರೀತಿಯ ಕರೆಗೆ ಹೋಗುತ್ತು ಆಗಮಿಸಿದ್ದಾರೆ. ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಈ ಒಂದು ಒಳ್ಳೆ ದಿನ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಮೋಹನ್ ಬಾಬು ಅವರು ಫೋನ್ ಮಾಡಿದಾಗ 8ನೇ ತಾರೀಕು ಇರ್ತೀರ ಫೋನ್ ಯಾವ 8ನೇ ತಾರೀಕು ಅಂತ ಹೇಳಿಲ್ಲ, ನಾನು ನೆಕ್ಸ್ಟ್ ಮಂತ್ ಅಂದ್ಕೊಂಡೆ. ಸೊ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಬೇರೆ ಫಂಕ್ಷನ್ ಇದು ಮಾಡಿದೆ. ರಾತ್ರಿ ನಾನು ಫೋನ್ ಮಾಡಿಲ್ಲ ಅಂದರೆ ನಾನಿವತ್ತು ಇಂಥ ಒಂದು ಸಂದರ್ಭನ ಮಿಸ್ ಮಾಡ್ಕೊಂಡಿದ್ದೆ. ಹಾಗಾಗಿ ರಾತ್ರಿಯವರಿಗೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಬೇಕು. ಪಿಕ್ಚರ್ ನೀವೆಲ್ಲ ನೋಡಿದ್ದೀರಿ. ಮೋಹನ್ ಬಾಬು ಅವರು ನಮ್ಮ ಯಜಮಾನ್ ಎಷ್ಟು ಪ್ರೀತಿಸ್ತಿದ್ರು ಅಂದರೆ ಅವ್ರು ಹೇಳಿ ನಿನ್ನ ಹೆಸರೇ ನಾನು ಮೊದಲಿಗೆ ಇಡ್ತೀನಿ ಅಂತ ಹೇಳಿಬಿಟ್ಟು ವಿಷ್ಣು ಅಂತ ಹೆಸರನ್ನು ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ಸಾಂಗ್ ನೋಡ್ತಾ ಇದ್ದರೆ ಮೇಲೆಲ್ಲ ನವಿರುತ್ತೆ. ಬಹಳ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬಟ್ ಈ ಸಿನಿಮಾ ಖಂಡಿತ ಒಳ್ಳೆ ಚೆನ್ನಾಗಿ ಹೋಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಒಳ್ಳೆ ಕೆಲಸಕ್ಕೆ ಭಗವಂತ ಯಾವತ್ತೂ ಆಶೀರ್ವಾದ ಇದ್ದೇ ಇರುತ್ತೆ ಭಗವಂತನ. ಸೊ ಹಾಗಾಗಿ ಬಾಬು ಅವರಿಗೆ, ಅವರ ಮಗ ವಿಷ್ಣು ಅವರಿಗೆ ಒಳ್ಳೆಯದಾಗಲಿ. ಸಿನಿಮಾ ಚೆನ್ನಾಗಿದೆ. 3 ದಿನ ಹೋದಾಗ ಆ ಫಂಕ್ಷನ್ಗೆ ನಮ್ಮನ್ನೆಲ್ಲ ಕರೀಲಿ, ನಾವು ಬರ್ತೀವಿ. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಮಾ. ಧನ್ಯವಾದಗಳು. ಇನ್ನು ಸುಮಲತಾ ಅಂಬರೀಶ್ ಅವರು. ಎಲ್ಲರಿಗೂ ನಮಸ್ಕಾರ. ಮೋಹನ್ ಬಾಬು ಅವ್ರ ಬಗ್ಗೆ ಫಸ್ಟ್ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದ ನಿರ್ಮಾಪಕರು ಅಲ್ಲದೆ ನಮ್ಮೆಲ್ಲರಿಗೆ ಒಬ್ಬ ಲೆಜೆಂಡರಿ ಆ್ಯಕ್ಟರ್ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಅವರಿಗೆ, ಮೋಹನ್ ಬಾಬು ಅವರಿಗೆ ಇದ್ದಂಥ ಒಂದು ಆತ್ಮೀಯತೆ, ಆ ಸ್ನೇಹ, ಆ ಅನುಬಂಧ, ಅದು ಯಾರು ಎಂದೆಂದಿಗೂ ಮರೆಯೋಕ್ಕಾಗದೇ ಇರುವಂಥ ಒಂದು ಸ್ನೇಹ ಸಂಬಂಧ ಅವರಿಬ್ಬರಲ್ಲಿತ್ತು. ಅವ್ರು ಮಾತ್ರ ಅಲ್ಲ, ಜೊತೆಗೆ ಅವರೆಲ್ಲ ಮೋಹನ್ ಬಾಬು ಅವರಿದ್ದರು, ಅಂಬರೀಷ್, ವಿಷ್ಣುವರ್ಧನ್ ಅವರು, ಶತ್ರುಘ್ನ ಸಿನ್ಹಾ ಅವರು, ರಜನಿಕಾಂತ್ ಅವರು, ಇವರೆಲ್ಲ ಸೇರಿದಾಗ ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣನೇ ಇರೋದು. ಆ ದಿನಗಳು ನಿಜಕ್ಕೂ ದೋಸ್ ವೇರ್ ದ ಗೋಲ್ಡನ್ ಡೇಸ್. ನಾವೆಲ್ಲರೂ ಅದನ್ನು ಮಿಸ್ ದೋಸ್ ಡೇಸ್ ಅ ಲಾಟ್. ಬಟ್ ಮೋಹನ್ ಬಾಬು ಅವರು, ಅಂಬರೀಷ್ ಅವರು ನೀವು ಜೊತೆಗೆ ನೋಡಿದ್ರೆ ಏನೋ ಇಬ್ಬರು ತುಂಬ ಒಂದು ಅಗ್ರೆಸಿವ್ ಫೈಟ್ ಮಾಡ್ಕೋತಾ ಇದ್ದಾರೆ ಅನ್ನೋ ಥರ ಒಂದು ಇಂಪ್ರೆಷನ್ ಬರ್ತಿತ್ತು ನಿಮಗೆ. ಯಾರೇ ಆಗಲಿ ಹಂಗೆ ಅಂದ್ಕೊಳ್ಳೋರೇನೋ. ಬಟ್ ಅದರ ಹಿಂದೆ ಅವರಿಗೆ ಇದ್ದಂಥ ಒಂದು ಅಭಿಮಾನ, ಪ್ರೀತಿ ನಿಜಕ್ಕೂ ಇಸ್ ವೆರಿ ರೇರ್ ದೀಸ್ ಕೈಂಡ್ ಆಫ್ ಫ್ರೆಂಡ್ಶಿಪ್ಸ್. ನಾನು ಮೋಹನ್ ಬಾಬು ಅವ್ರ ಜೊತೆಯಲ್ಲಿ ಒಂದು 15 ಪಿಕ್ಚರ್ಸಲ್ಲಿ ನಾನು ಕೋಸ್ಟಾರ್ ಮಾಡಿದ್ದೀನಿ ನನ್ನ ಒಂದು ಕರಿಯರಲ್ಲಿ. ಬಟ್ ಅದಕ್ಕಿಂತ ನಾನು ನೋಡಿ ಖುಷಿ ಪಟ್ಟಿದ್ದು ಅವರಿಬ್ಬರ ಫ್ರೆಂಡ್ಶಿಪ್ಪಿಂದ. ನಾನು ಈ ಒಂದು ಸರ್ಕಲಲ್ಲಿ ಐ ವಾಸ್ ಆಲ್ಸೋ ಪಾರ್ಟ್ ಅನ್ನೋದು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಐ ಚೆರಿಶ್ ದಟ್ ಫ್ರೆಂಡ್ಶಿಪ್.
friendship a lot. And Vishnuna, I have seen him as a small kid running around in knickers. Now shooting ಮಾಡೋ ಟೈಮಲ್ಲಿ he used to come to the set with his sister. ಆ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದು ಚಿಕ್ಕ ಹುಡುಗ. ಈಗ ಈಸ್ ಡನ್ ದಿಸ್ ವಂಡರ್ಫುಲ್ ಮೂವಿ. ನಾವು ಒಂದು ಹಾಡಷ್ಟೇ ನೋಡಿದ್ವಿ, ಆದಮೇಲೆ ಮೋಹನ್ ಬಾಬು ಅವ್ರದ್ದು ಇಂಟ್ರಡಕ್ಷನ್ ಸೀನ್ ಒಂದು ನೋಡಿದ್ವಿ. ಬಟ್ ಅಷ್ಟು ನೋಡಿದ್ರೇ ಯು ಕ್ಯಾನ್ ಆ ಒಂದು ಮೂವಿ ಯಾವ ರೀತಿ ಇರುತ್ತೆ, ಆ ನ್ಯಾರೇಟಿವ್ ಅಥವಾ ಪಲ್ಸ್ ಅನ್ನೋದು ವಿ ಕ್ಯಾನ್ ಮೇಕ್ ಔಟ್. ಹಾಡು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಆ ಹಾಡು ನಮ್ಮೆಲ್ಲರಿಗೂ ಕನ್ನಪ್ಪ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ ಅವರ ಮೂವಿ ಬೇಡ ಕಣ್ಣಪ್ಪ. ಇಟ್ಸ್ ಅ ಐಕಾನಿಕ್ ಎಪಿಕ್ ಮೂವಿ. ಅದಕ್ಕೆ ಈ ಮೂವಿ ಒಂದು ಟ್ರಿಬ್ಯೂಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ. ಇಟ್ ಈಸ್ ಕಮ್ ಔಟ್ ಬ್ಯೂಟಿಫುಲಿ, ಬಟ್ ಐ ನೋ ದ ಸ್ಟ್ರಗಲ್ ಆ್ಯಂಡ್ ದ ಎಫರ್ಟ್ taken behind the scenes because I am part of their family. That's how ಆ ಥರನೇ ಅವರು ನನ್ನನ್ನು ನೋಡಿರೋದು, ನಾನು ಅಂದ್ಕೊಂಡಿರೋದು. ಐ ಆಮ್ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ. ಆ್ಯಂಡ್ ನನಗೆ ಗೊತ್ತಿದೆ ಈ 1-2 ವರ್ಷದಿಂದ ಅವರು ಯಾವ ರೀತಿ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ, ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಇದೆಲ್ಲ ನನಗೆ ಗೊತ್ತಿದೆ. ಬಟ್ ಟುಡೇ ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಅದರ ರಿಸಲ್ಟ್ ಏನು ಅನ್ನೋದು ಅಷ್ಟೇ ಸಂತೋಷ, ಅಷ್ಟೇ ಖುಷಿ ತಂದಿದೆ. ಆ್ಯಂಡ್ ಮೋಹನ್ ಬಾಬು ಅವ್ರಿಗೆ, ವಿಷ್ಣು ಅವ್ರಿಗೆ, ಇಡೀ ಯೂನಿಟ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಆಲ್ ದ ಕ್ರೂ, ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ಇದು ಇವತ್ತಿನ ಕಾಲಕ್ಕೆ ನಾವು ನೋಡೋದಾದರೆ ಕಣ್ಣಪ್ಪ ಅನ್ನೋ ಒಂದು ಟಾಪಿಕ್ ಆದರೆ ಇಟ್ ಈಸ್ ನಾಟ್ ಜಸ್ಟ್ ಒಂದು ತೆಲುಗು ಅಥವಾ ಒಂದು ಕನ್ನಡ ಅದಕ್ಕೆ ಸೀಮಿತ ಅಲ್ಲ. ದಿಸ್ ಇಸ್ ಫಾರ್ ಎವ್ರಿ ಇಂಡಿಯನ್. ಈ ಸಿನಿಮಾ ನೋಡೋವಂಥ ಸಿನಿಮಾ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ನಾವೆಲ್ಲರೂ ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ. ಅದೇ ರೀತಿ ಆಡಿಯನ್ಸ್ ಆಲ್ಸೋ ವಿಲ್ ಲವ್ ದಿಸ್ ಮೂವಿ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಆ್ಯಂಡ್ ವಿ ಆರ್ ಬ್ಲೆಸ್ಡ್. ಇಂಥ ಒಂದು ಶ್ರೀ ಗುರುದೇವ್ ಅವರ ಒಂದು ಆಶ್ರಮದಲ್ಲಿ ಇಂಥ ಒಂದು ಒಳ್ಳೆ ಟ್ರೈಲರ್ ಲಾಂಚ್ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಇದೊಂದು ಆಶೀರ್ವಾದವಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.